ಇನ್ನು ರಾಗ್ಪುರ್ ಕ್ಷೇತ್ರದಲ್ಲಿ ತಿನುಕಾಡಿ ಗೆದ್ದಿದ್ದಾರೆ ತೇಜಸ್ವಿ ಯಾದವ್ ಅನ್ನೋದು ಗೊತ್ತಾಗ್ತಾ ಇದೆ. ಲಾಲು ಪ್ರಸಾದ್ ಪುತ್ರ ತೇಜಸ್ವಿ ಯಾದವ್ ನಿರಾಶಾದಾಯಕ ಗೆಲುವನ್ನು ಸಾಧಿಸಿದ್ದಾರೆ. ರಾಗ್ಪುರ್ ಕ್ಷೇತ್ರದಲ್ಲಿ ತಿನುಕಾಡಿ ತುಂಬಾ ಕಷ್ಟಪಟ್ಟು ತೇಜಸ್ವಿ ಯಾದವ್ ಗೆದ್ದಿರುವಂಥದ್ದು. ಈ ರಾಗ್ಪುರ್ ಕ್ಷೇತ್ರ ಏನಿದೆ ಇದು ಲಾಲು ಪ್ರಸಾದ್ ಯಾದವ್ ಅವರ ಭದ್ರಕೋಟೆ. ನಿರಂತರವಾಗಿ ಲಾಲು ಪ್ರಸಾದ್ ಯಾದವ್ ಗೆದ್ದಿದ್ರು. ಜೊತೆಗೆ ತೇಜಸ್ವಿ ಯಾದವ್ ಅವರ ತಾಯಿ ರಾಬ್ರಿ ದೇವಿ ಅವರು ಕೂಡ ಇದೇ ಕ್ಷೇತ್ರದಲ್ಲಿಯೇ ನಿಂತು ಗೆದ್ದಿದ್ರು. ಕಳೆದ ಬಾರಿಯೂ ಕೂಡ ತೇಜಸ್ವಿ ಯಾದವ್ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂತಹ ಕ್ಷೇತ್ರ ಇದು. ಈ ಬಾರಿ ಮಹಾಗಠಬಂಧನ್ನ ಒಂದು ಫೆಮಿಲಿಯರ್ ಫೇಸ್ ಆಗಿದ್ರು ತೇಜಸ್ವಿ ಯಾದವ್ ಅವರು. ಜೊತೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕೂಡ ಇವರನ್ನ ಗುರುತಿಸಲಾಗಿತ್ತು ಮಹಾಗಠಬಂಧನ್ ಕಡೆಯಿಂದ. 12,000 ಮತಗಳ ಅಂತರದಿಂದ ತೇಜಸ್ವಿ ಯಾದವ್ ಗೆದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೆಕ್ ಟು ನೆಕ್ ಫೈಟ್ ಇತ್ತು ಇಲ್ಲಿ. ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಇತ್ತು. ಕೊನೆಗೂ ಕೂಡ ತೇಜಸ್ವಿ ಯಾದವ್ ತಮ್ಮ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಾರಿ ಬಿಹಾರದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂಥೇಳಿ ಚುನಾವಣೆಗೂ ಮೊದಲು ಒಂದು ಸಮೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ 37%ನಷ್ಟು ಬಿಹಾರದ ಜನ ತೇಜಸ್ವಿ ಯಾದವ್ ಅಂತ ಹೇಳಿದರು, ಯಂಗ್ ಫೇಸ್ ಅಂತ ಹೇಳಿದರು. ಅದೇ ತೇಜಸ್ವಿ ಯಾದವ್ ಅವರದ್ದೇ ಕ್ಷೇತ್ರದಲ್ಲಿ ತಿನುಕಾಡಿ ಗೆಲ್ಲಬೇಕಾದಂತಹ ಪ್ರಸಂಗ ಈ ಬಾರಿ ಅವರಿಗೆ ಸೃಷ್ಟಿಯಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ತೇಜಸ್ವಿ ಯಾದವ್ ಅವರ ಪೂರ್ವಜರು ಅಂದರೆ ಅವರ ತಂದೆ ತಾಯಿ ಗೆದ್ಕೊಂಡು ಬಂದಂತಹ ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿಯೇ ಅಷ್ಟು ತಿನುಕಾಡಿ ಗೆಲ್ಲೋದಕ್ಕೆ ಕಾರಣ ಏನಿರಬಹುದು ಅಂಥೇಳಿ? ನೋಡಿ, ರಾಘವಪುರ ಕ್ಷೇತ್ರ ಏನಿದೆ, ಕಳೆದ ಬಾರಿ ಇದೇ ಕ್ಷೇತ್ರದಿಂದ ತೇಜಸ್ವಿ ಯಾದವ್ ಶಾಸಕರಾಗಿ ಆಯ್ಕೆಯಾಗಿದ್ರು. ಈ ಬಾರಿ ಕೂಡ ಇದೇ ಕ್ಷೇತ್ರದಿಂದ ಕಣಕ್ಕಿಳಿದಿದ್ರು. ಈ ಹಿಂದೆ ಅವರ ಕುಟುಂಬಸ್ಥರು ಅಂದರೆ ತಂದೆ ತಾಯಿ ಕೂಡ ಇದೇ ಕ್ಷೇತ್ರದಿಂದ ಏನು ವಿಧಾನಸಭೆಗೆ ಆಯ್ಕೆಯಾಗಿದ್ರು. ಒಂದು ರೀತಿ ಇದೊಂದು ಕೌಟುಂಬಿಕ ಕ್ಷೇತ್ರ ಕೂಡ ಆಗಿತ್ತು. ತೇಜಸ್ವಿ ಯಾದವ್ ಸೇರಿದಂತೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಬಹುತೇಕ ಇದರಿಂದಲೇ ವಿಧಾನಸಭೆಗೆ ಆಯ್ಕೆಯಾಗಿ ಹೋಗ್ತಾ ಇದ್ದದಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈ ಬಾರಿ ಕೂಡ ತೇಜಸ್ವಿ ಯಾದವ್ ಪರವಾಗಿ ಸಾಕಷ್ಟು ಒಲವು ಯುವಕರಲ್ಲಿತ್ತು. ಉದ್ಯೋಗ, ಬಡತನ, ನಿರುದ್ಯೋಗ, ಹೀಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಧ್ವನಿಯಾಗಿ ಅವರು ನಿಂತ್ಕೊಂಡಿದ್ರು. ಸೊ ಹೀಗಾಗಿ ದೊಡ್ಡ ಜನಪ್ರಿಯತೆ ಕೂಡ ಅವರಿಗೆ ಸಿಕ್ಕಿತ್ತು. ಈ ಬಾರಿ ಯುವಕರೆಲ್ಲರೂ ಕೂಡ ಬಹುತೇಕ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಅಂತಿಮವಾಗಿ ಅವರೇ ಈ ಒಂದು ಚುನಾವಣೆಯಲ್ಲಿ ಕಷ್ಟಪಟ್ಟು ಗೆಲ್ಲುವಂಥ ಅನಿವಾರ್ಯತೆ ನಿರ್ಮಾಣ ಆಗಿತ್ತು. ಮತ ಎಣಿಕೆಯ ಹಂತಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ 4-5 ಹಂತಗಳಲ್ಲೂ ಕೂಡ ಅವರು ಹಿನ್ನಡೆಯನ್ನು ಅನುಭವಿಸಿದ್ರು. ಸರಿಸುಮಾರು 2,000-4,000 ಮತಗಳ ಅಂತರವೂ ಕೂಡ ಸೃಷ್ಟಿಯಾಗಿತ್ತು. ಒಂದು ಹಂತದಲ್ಲಿ ಕೆಲವು ಹಂತಗಳಲ್ಲಂತೂ 8,000 ಅಂತರ ಹಿನ್ನಡೆಯನ್ನು ಅವರು ಅನುಭವಿಸುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಬಹುತೇಕ ರಾಘವಪುರ ಕೈತಪ್ಪಿ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬಂದಿತ್ತು. ಆದರೆ 20-25ನೇ ರೌಂಡ್ಗಳಲ್ಲಿ ಸ್ವಲ್ಪ ಚೇತರಿಕೆ ಕಾಣಲಿಕ್ಕೆ ಶುರುವಾಯಿತು. ಅದಾದ ಬಳಿಕ 30ನೇ ರೌಂಡ್ ಬರೋ ಅಷ್ಟೊತ್ತಿಗೆ ಮತ್ತೆ ತೇಜಸ್ವಿ ಯಾದವ್ ರಿಕವರಿ ಆದರು. ಅಲ್ಲಿಂದ ಮತ್ತೆ ಮುನ್ನಡೆಯನ್ನು ಸಾಧಿಸಲಿಕ್ಕೆ ಶುರು ಮಾಡಿದ್ರು. ಈಗ ಸರಿಸುಮಾರು 12,000 ಮತಗಳ ಅಂತರದಲ್ಲಿ ಅವರು ಗೆಲುವು ಸಾಧಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಇಡೀ ಚಿತ್ರಣವನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಬಗ್ಗೆ ಎಷ್ಟೇ ಪಾಸಿಟಿವ್ ಆದಂಥ ಒಪಿನಿಯನ್ಗಳಿದ್ರೂ ಕೂಡ ಈ ಒಂದು ಪಕ್ಷದ ವಿರುದ್ಧ ಅಥವಾ ಇಂಡಿ ಒಕ್ಕೂಟದ ವಿರುದ್ಧ ಮತ ಚಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರು ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಅದರ ಫಲಿತಾಂಶ ಇಷ್ಟೇ ಕಷ್ಟದಾಯಕ ಆಗಿರುತ್ತೆ ಅನ್ನೋದಕ್ಕೆ ತೇಜಸ್ವಿ ಯಾದವ್ ಕ್ಷೇತ್ರದ ಫಲಿತಾಂಶ ಉದಾಹರಣೆ. ಪ್ರೇಮ್.